ಮತ್ತು ನರಿಮುಖರ ಗ್ರಾಮದ ಜನತೆಗೆ ಈ ಶಾಂತಿಯಲ್ಲಿ ನರಿಮುಖರ ಗ್ರಾಮದ ಎಲ್ಲ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನು ವಹಿಸಲಿರುವಂತಹ ಕುಮಾರಿ ಪೂಜಶ್ರೀ ಅವರನ್ನು ಬಡಿಸಿ ಸ್ವಾಗತಿಸಬೇಕು ಅಂತ. ಇವರನ್ನೆಲ್ಲರನ್ನು ಪ್ರೀತಿಯಿಂದ ಗೌರವದಿಂದ ಈ ವೇದಿಕೆಗೆ ಬರಮಾಡಿಕೊಳ್ತೀವಿ. ಇಷ್ಟರವರೆಗೆ ನಾವು ಸುಮಾರು ಇವತ್ತಿನ ಕಾರ್ಯಕ್ರಮ ಸೇರಿ 16 ಸರಣಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಇದರಲ್ಲಿ ಸುಮಾರು 101 ಸಾಧಕರಿಗೆ ಸನ್ಮಾನವನ್ನು ಮಾಡಿದ್ದೇವೆ. 101 ಸಾಧಕರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಹಾಗೆ 1114 ವಿದ್ಯಾರ್ಥಿಗಳು ವಿವಿಧ ಗೋಷ್ಠಿಗಳಲ್ಲಿ ಭಾಗವಹಿಸಿ ಅವರಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೇವೆ. ಹಾಗೆ 179 ಶಾಲೆಗಳು ಈ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. 65 ವಿವಿಧ ಗೋಷ್ಠಿಗಳ ಅಧ್ಯಕ್ಷತೆಯನ್ನು ಸುಮಾರು 16 ಸರಣಿ ಕಾರ್ಯಕ್ರಮಗಳಲ್ಲಿ ವಹಿಸಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ವೇದಿಕೆಯನ್ನು ಸುಮಾರು 205 ಜನರಿಗೆ ಒದಗಿಸಿಕೊಟ್ಟಿದ್ದೇವೆ. ಇದೆಲ್ಲ ಈ ಗ್ರಾಮ ಸಾಹಿತ್ಯ ಸಂಭ್ರಮದ ಇಷ್ಟರವರೆಗೆ ನಾವು
ಅವಕಾಶ ನೀಡಿದಂತ ಅಥವಾ ವೇದಿಕೆ ಹಂಚಿಕೊಂಡಂತ ಆ, ಮಾಹಿತಿಗಳು. ಈ ದಿವಸ ಸಾಹಿತ್ಯ ಸಂಭ್ರಮ ಅಂತ ಹೇಳಿ ಹಳ್ಳಿಯಲ್ಲಿ ಪ್ರತಿಯೊಂದು 4 ಗ್ರಾಮಕ್ಕೆ ಒಂದು 8 ಶಾಲೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಸಾಹಿತ್ಯ ಸಂಭ್ರಮ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯದು. ಸಾಹಿತ್ಯ ಸಂಭ್ರಮ ಮಕ್ಕಳಿಗೆ ಒಟ್ಟಬೇಕು. ದೊಡ್ಡವರಾದ ಮೇಲೆ ಅವರ ಇಂಟ್ರೆಸ್ಟ್ ನಲ್ಲಿ ಕಲಿಬೇಕಷ್ಟೇ ಹೊರತು ಮತ್ತೆ ಶುರುವಾಗುವಂಥದ್ದು ಸಾಹಿತ್ಯ ಅಂತ ಹೇಳಿದ್ದು ಮಕ್ಕಳಲ್ಲಿ ಶುರುವಾಗಬೇಕು. ಅದಕ್ಕೆ ಸರಿಯಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಉಮೇಶ ನಾಯಕರ ತಂಡ. ಬಹಳ ಖುಷಿ ಪಡ್ತಾ ಇದ್ದೇನೆ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತೇಳಿ ತುಂಬಾ ಹೇಳ್ತಾರೆ ಬಾಯಿಯಲ್ಲಿ, ಆದರೆ ಈ ಇಂಗ್ಲಿಶಿನ ಬೊಳ್ಳದಲ್ಲಿ ನೆರೆಯಲ್ಲಿ ಕನ್ನಡ ಉಳಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಒಂದು, ನಮಗೆ ಸ್ವಾಭಿಮಾನ ಹೇಳಿಲ್ಲ, ನಮ್ಮ ಜೀವಕ್ಕೆ ಬೆಲೆ ಇಲ್ಲ ಅಂತ ಹೇಳಿ ಆಗಿದೆ. ನಮ್ಮ ಜೀವ ಕನ್ನಡ, ನಾವು ಕಲಿತದ್ದು ಕನ್ನಡ, ನಮ್ಮ ಊರಿನಲ್ಲಿ ಮಾತಾಡೋದು ತುಳು ಅಥವಾ ಕನ್ನಡ, ನಮ್ಮ ರಾಜ್ಯ ಕನ್ನಡ. ಆದರೆ ಕನ್ನಡಕ್ಕಿಂತ ಹೆಚ್ಚು ಮೋಹ, ತಾಯಿಗಿಂತ ಹೆಚ್ಚು ಮೋಹ ಹೆಂಡತಿಯಲ್ಲಿ ಅಂತ ಹೇಳುವಂತದ್ದು ಮಾತು ಹೇಳ್ತಾರೆ. ಅದೇ ರೀತಿಯಲ್ಲಿ ಬಂದವಳ ಮೇಲೆ ಅಭಿಮಾನ ಜಾಸ್ತಿ ಆಗಿದೆ, ಇಂಗ್ಲಿಷಿನ ಮೇಲೆ ವಿಶೇಷ ಅಭಿಮಾನ ಇದ್ದು ಕನ್ನಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನಾವು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಶುರು ಮಾಡಿದ್ವಿ, ಹುಡುಗರಿಲ್ಲ ಅಂತೇಳಿ ಕನ್ನಡ ಮೀಡಿಯಂ ಮತ್ತೆ ಕ್ಲೋಸ್ ಮಾಡಬೇಕಾಗಿತ್ತು. ಕನ್ನಡ ಮಾತಾಡಬಾರ್ದು ಅಂತ ಹೇಳುವಂಥದ್ದು ಇಂಗ್ಲಿಷ್ ಮೀಡಿಯಂನ ಒಂದು ನಿಯಮ ಅಂತ ಹೇಳಿ ಕಾಣ್ತದೆ. ಅಷ್ಟೂ ನಮ್ಮ ಪೇರೆಂಟ್ಸ್ ಇಂಗ್ಲಿಷಿನ ಹಿಂದೆ ಬಿದ್ದಾರೆ, ಅವರಿಗೆ ಮಾತಾಡ್ಲಿಕ್ಕೆ ತಿಳಿಯುವುದಿಲ್ಲ ಇಂಗ್ಲಿಷ್. ಆದ್ರೂ ನಮ್ಮ ಮಕ್ಕಳು ಇಂಗ್ಲಿಷಲ್ಲೇ ಮಾತಾಡಬೇಕು ಅಂತ ಹೇಳುವಂತ ಒಂದು ಭಾವನೆ ನಮ್ಮ ಹಿರಿಯರಲ್ಲಿ ಹುಟ್ಟಿಕೊಡ್ತದೆ. ಈ ಟೈಮ್ನಲ್ಲಿ ಕನ್ನಡ ಸಾಹಿತ್ಯ ಬೆಳೆಸುವಂತದ್ದು, ಅದರಲ್ಲಿ ಏನು ತಿರುಳು ಇದೆ ಅದನ್ನು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಏನಾದರೂ ತಿಳುವಳಿಕೆ ಹೇಳಿ ಅವರಲ್ಲೇ ಕನ್ನಡ ಮೇಲೆ ಆಸೆ ಹುಟ್ಟಿದ್ರೆ ಮಾತ್ರ ಈ ಕನ್ನಡ ಉಳಿಬಹುದು. ಶ್ರೀಯುತ ನಟೀಶ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ವತಿಯಿಂದ ಹಮ್ಮಿಕೊಂಡಿರುವಂತಹ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನಾವು ಈ ದಿನ ಈ ಕಾರ್ಯಕ್ರಮವನ್ನು ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳನ್ನು ಉಳಿಸುವಲ್ಲಿ ಜೋಸ್ ಆಲ್ಕಾಸ್ನ ಕೊಡುಗೆ ಅನನ್ಯ ಅಂತೇಳಿ. ನಮ್ಮ ಶಾಲೆಗೆ ಕೂಡ ಸುಮಾರು 1,02,000 ರೂಪಾಯಿಗಳ ಕೊಡುಗೆಗಳನ್ನು ಕೊಟ್ಟಿದ್ದೀರಿ. ತಮ್ಮ ಲಾಭದ 2% ಭಾಗವನ್ನು ಸರ್ಕಾರಿ ಶಾಲೆಗಳಿಗೆ ವಿನಿಯೋಗಿಸಿದ್ದೀರಿ. ತಮಗೆ ಶಾಲಾ ಪರವಾಗಿ ಧನ್ಯವಾದಗಳು ಸರ್. ಮುಂದೆ ಕೂಡ ತಮ್ಮ ಸಂಸ್ಥೆಯು ಜಗತ್ತಿನಾದ್ಯಂತ ಬೆಳೆಯಲಿರುವ ಹಾರೈಕೆಯೊಂದಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಗಣ್ಯರು, ಎಸ್ಟಿಎಂಸಿ ಅಧ್ಯಕ್ಷರು, ನಮ್ಮ ಎಸ್ಟಿಎಂಸಿಯ ಸದಸ್ಯರು ಹಾಗೂ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬಂದು ಈ ಕೃತಜ್ಞತೆ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಸ್ಟಿಎಂಸಿಯ ಸದಸ್ಯರು, ಶಾಲಾ ಸುರಕ್ಷಾ ಸಮಿತಿಯ ಸದಸ್ಯರು ಕೂಡ ಶ್ರೀಯುತ ಸಲೀಂ ನಾಯಕಗಳ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಗ್ರಾಮ ಸಾಹಿತ್ಯ ಸಂಭ್ರಮದ ನಡಿಗೆ ಈಗ ನಮ್ಮ ನರಿಮುಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಿದೆ. ಕಳೆದ 1-2 ವರ್ಷಗಳಿಂದ ಈ ಪುತ್ತೂರು ತಾಲೂಕಲ್ಲಿ ನಡೀತಾ ಇದೆ. ನಮ್ಮ ಕ್ಲಸ್ಟರ್ ವ್ಯಾಪ್ತಿಗೆ ಅಂದ್ರೆ ನಾವು ಇನ್ಚಾರ್ಜ್ ಆಗಿ ಬೆಟ್ಟಪಾಡಿ ಕ್ಲಸ್ಟರ್ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಅಲ್ಲಿ ಕೂಡ ಈ ಗ್ರಾಮ ಸಾಹಿತ್ಯ ಸಂಭ್ರಮ ಕಳೆದ ವರ್ಷ ನಡೀತಾ ಇತ್ತು. ಈ ವರ್ಷ ಈ ನರಿಮುಗೂರು ಕ್ಲಸ್ಟರ್ ನಲ್ಲಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ನೀರೆಲ್ಲವೂ ತೀರ್ಥ ಎಂಬಂತಹ ಮಾತು, ಕುವೆಂಪುರವರ ಮಾತು ಎಷ್ಟು ಸತ್ಯ ಅಂದ್ರೆ, ವಿದ್ಯಾರ್ಥಿಗಳು, ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ತನ್ನದೇ ಆದ ಪ್ರತಿಭಾನ್ವಿತ ವ್ಯಕ್ತಿತ್ವವನ್ನು, ಸೂಕ್ತ ಪ್ರತಿಭೆಗಳನ್ನು ಹೊಂದಿರುತ್ತದೆ. ಈ ಒಂದು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಪೂರಕವಾಗಿದೆ ಅಂತ ಹೇಳ್ಬೋದು. ಇಲಾಖೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಹೊರಚೆಲ್ಲುವಂತ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದೆ. ಸಾಹಿತ್ಯ ಸಂಭ್ರಮ ಆಚರಿಸಿದ್ದೇವೆ. ಇಲ್ಲಿ ನಾವು ಬರುವಾಗಲೇ ಹೇಳಿದ್ರು ತುಂಬಾ ಜನ, ನಮಗೆ ಯಾವುದೇ ವಿಷಯವನ್ನು ನಾವು ತಿಳಿಸಿಲ್ಲ ಅಂತೇಳಿ. ನಮ್ಮ ಉಮೇಶ್ ಸರ್ ಅವರು ಹೇಳಿದ್ರು, ಇದು ಮಕ್ಕಳಿಗೆ ಮಾತ್ರ ಕಾರ್ಯಕ್ರಮ,
ಆದ ಕಾರಣ ನಾವು ಮಕ್ಕಳಿಗೆ ಮಾತ್ರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೇ ಇಲ್ಲಿ ವೇದಿಕೆ ಈ ಸಭಾಂಗಣ ತುಂಬಿ ತೊಡಗುತ್ತಿತ್ತು ಅಂತೇಳಿ ನನ್ನ ಒಂದು ಅನಿಸಿಕೆ. ಯಾಕೆಂತ ಹೇಳಿದ್ರೆ ನಾವು ಸಕಲ ವ್ಯವಸ್ಥೆಯನ್ನು ಮಾಡ್ತಿದ್ದೆವು, ಆದರೆ ಮಕ್ಕಳ ಕಾರ್ಯಕ್ರಮ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಒಂದು ಪುರುಷರೊಟ್ಟೆಯಿಂದ ವಿಜೃಂಭಣೆ ಮೆರವಣಿಗೆಯೊಂದಿಗೆ ಆಚರಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಈ ಸಾಹಿತ್ಯ ಸಂಭ್ರಮದ ಎಲ್ಲ ತಂಡದವರಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ ನಮ್ಮ STM ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಜಮೀನಿನ 5 ಎಕರೆ ಪ್ರದೇಶದಲ್ಲಿ 300 ವಿವಿಧ ಕಾಡು ಮಾವು ಗಿಡಗಳು, ಅಳಿವಿನಂಚಿನಲ್ಲಿರುವ ಕಾಡು ಹಣ್ಣುಗಳ ಗಿಡಗಳನ್ನು ಬೆಳೆಸಿ ಮಾನವ ಹಸ್ತಕ್ಷೇಪ ಇಲ್ಲದ ರೀತಿಯಲ್ಲಿ ಕಾಡನ್ನು ಕಾಪಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುವ ಹಣ್ಣು ಹಂಪಲುಗಳ ಬೀಜಗಳನ್ನು ಬಿತ್ತಿ ಗಿಡಗಳನ್ನು ಪೋಷಿಸಿ ಕಾಡನ್ನು ಬೆಳೆಸಿರುವ ಮೂಲತಃ ಕೃಷಿಕರಾಗಿ ವೃತ್ತಿಯಲ್ಲಿ ಸಂಸ್ಕೃತ ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ತಾಳಮದ್ದಳೆ ಅರ್ಥಧಾರಿ ಧಾರ್ಮಿಕ ಉಪನ್ಯಾಸಕ ಬರಹಗಾರರಿಗೆ ಆಗಮಿಸಬೇಕು ಹಾಗೂ ಶ್ರೀಮತಿ ಯಮುನಾ ಪೂಜಾರಿ, ಶ್ರೀಯುತ ಮಿತ್ರ ಪ್ರಸಾದ್ ಬಂಗಾರಡ್ಕ, ಶ್ರೀಯುತ ಜಯವಂತಿ ವಿನಾಯ ಶಿಬಿರ ಶ್ರೀನ ಇವತ್ತಿನ ಗ್ರಾಮ ಸಾಹಿತ್ಯ ಸಂಭ್ರಮದಲ್ಲಿ ಅಭಿನಂದಿಸುತ್ತಿದ್ದೇವೆ. ಅದೇ ರೀತಿ ಶ್ರೀಯುತ ಸುಧಾಕರ್ ಕುಲರ್ ಕನ್ನಡ ಪರ ಸಮಾಜ ಚಿಂತನೆಗಳ ಮಹೇಶ್ ನಾಯಕರನ್ನು ಹೇಳಿದ್ದು ಅಭಿನಂದನೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಸತ್ಕಾರ ಮಾಡಬೇಕು. ಏನೋ ನೀವು ನನಗೆ ಒದಗಿಸಿದ್ದೀರಿ ಅದನ್ನು ಅವರಿಗೆ ಒಪ್ಪಿಸಿ ಅವರ ಸಾಧನೆಯನ್ನು ಗುರುತಿಸಬೇಕು. ಸಾಧನೆ ಮಾಡುವುದು ಏಕಂತ ಇನ್ನೊಬ್ಬರು ಮೆಚ್ಚುತ್ತಾರೆ ಅಂತಲೂ ಮೆಚ್ಚಬೇಕಿಂತಲೂ ಅಲ್ಲ, ನಮ್ಮ ಮನಸ್ಸಿಗೆ ನಾವು ಏನನ್ನು ಜೀವನದಲ್ಲಿ ಸಾಧಿಸಬೇಕು ಅಂತ ಅನ್ನಿಸ್ತದೆ ಅದನ್ನು ನಮಗೋಸ್ಕರವೇ ನಾವು ಸಾಧಿಸಬೇಕಾಗ್ತದೆ. ಆದರೆ ಸಮಾಜದಲ್ಲಿ ಸಾಮಾನ್ಯವಾಗಿ ಸಾಧಕರು ವಿರಳ. ಯಾಕೆ ವಿರಳ ಅಂತ ಕೇಳಿದರೆ ಎಲ್ಲರಿಗೂ ಅವರವರ ಜೀವನವನ್ನು ಮಾಡುವುದು ಮುಖ್ಯವಾಗಿರ್ತದೆ. ಸಾಧನೆ ಎನ್ನುವುದು ಜೀವನ ಮಾಡುವುದೇ ಒಂದು ಸಾಧನೆ ಆಗಿರ್ತದೆ. ಅದಕ್ಕಿಂತ ಹೊರತಾಗಿ ನಮ್ಮ ಇದು ಒಂದು ನಿಮ್ಮ ಸಾಧನೆ. ಸಾಹಿತ್ಯ ಸಂಭ್ರಮ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ನರಿಮಗೂರು ಗ್ರಾಮ ಮಟ್ಟದಲ್ಲಿ ಆಗುವುದು ಭಾರಿ ಖುಷಿ ತರ್ತಾ ಇದೆ. ಯಾಕೆಂದ್ರೆ
ತೆರೆಮರೆಯಲ್ಲಿರುವ ಎಲ್ಲ ಆ ಸಾಹಿತಿಗಳನ್ನು ಕವಿಗಳು ಎಷ್ಟೋ ಮಂದಿ ಇದ್ದಾರೆ ಮಕ್ಕಳನ್ನು, ಅವರನ್ನು ಒಂದು ಸಮಾಜಕ್ಕೆ ಪರಿಚಯ ಮಾಡುವಂತ ಆ ಕಾರ್ಯಕ್ರಮ ಇಂಥ ಈ ವೇದಿಕೆಯಲ್ಲಿ ಆಗ್ತಾ ಇರುವುದು ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿ ನಮ್ಮಂತ ಕೆಲವು ತೆರೆಮರೆಯಲ್ಲಿರುವ ಸಾಧಕರನ್ನು ಈ ಗ್ರಾಮ ಮಟ್ಟದಲ್ಲಿ ಗುರುತಿಸುವಂತ ಈ ಉತ್ತಮ ಕೆಲಸ ನಮಗೆಲ್ಲ ಖುಷಿ ತಂದಿದೆ. ಎಲ್ಲರ ಸಾಧಕ ಸನ್ಮಾನಿತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನು ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಎಂದು ಹಾರೈಸ್ತಾ ನಾನು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ದಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಮನದಾಳದ ನಮನಗಳು ಹಾಗೂ ನೆರೆದ ಎಲ್ಲರಿಗೂ ಗ್ರಾಮ ಸಾಹಿತ್ಯ ಸಂಭ್ರಮದ ಶುಭಾಶಯಗಳು. ಒಂದು ಸುವರ್ಣಾವಕಾಶ ನನ್ನ ಪಾಲಿಗೆ ಇಂದು ದೊರಕಿದೆ. ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಂತಹ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ಲಭಿಸಿದ್ದು ನನಗೆ ಹೆಮ್ಮೆಯಾಗಿದೆ. ಇಂತಹ ಒಂದು ಅವಕಾಶ ಕಲ್ಪಿಸಿದ ಗ್ರಾಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಸುಂದರ ಸಭಾಂಗಣದಲ್ಲಿ ಇದೊಂದು ವೈಭವವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಎಲ್ಲ ರೂವಾರಿಗಳಿಗೂ ಅಭಿನಂದನೆಗಳು. ಶಿಕ್ಷಣವು ಜೀವನದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಪ್ರಸ್ತುತ ಜಗತ್ತಿನಲ್ಲಿ ಶಿಕ್ಷಣದ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಂದು ವಿದ್ಯಾರ್ಥಿಯ ಜೀವನವನ್ನು ರೂಪಿಸುವಲ್ಲಿ ಹಾಗೂ ಶಿಸ್ತಿನ ಜೀವನವನ್ನು ಬೆಳೆಸುವಲ್ಲಿ ಶಿಕ್ಷಣವು ಸಹಕಾರಿಯಾಗಿದೆ. ನಮ್ಮ ಮಾಜಿ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ ರವರು ಹೇಳಿದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕನಸು ಕಾಣಬೇಕು. ಆ ಕನಸು ನನಸನ್ನಾಗಿ ಸಾಧಿಸುವಲ್ಲಿ ಶ್ರಮ ಪಡಬೇಕು. ಒಳ್ಳೆ ನಾಗರಿಕನಾಗಿ ಬಾಳಲು ಸಂಸ್ಕೃತಿಯನ್ನು ಅರಿತು ಮುನ್ನಡೆಯಬೇಕು. ದೇಶ ಪ್ರೇಮವನ್ನು ಬೆಳೆಸಿ ದೇಶದ ಏಕತೆ ಹಾಗೂ ಸಮಗ್ರತೆಗಾಗಿ ದುಡಿಯಬೇಕು ಎಂದು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಶರಣಿಂಬೆ ಅರಿವಿಗೆ, ಶರಣಿಂಬೆ ಗುರುವಿಗೆ, ಶರಣಿಂಬೆ ಸಾಹಿತ್ಯ ಸರಸ್ವತಿಗೆ, ಶರಣಿಂಬೆ ನಿಮ್ಮೆಲ್ಲರಿಗೂ. ಈ ಗ್ರಾಮ ಸಾಹಿತ್ಯ ಸಂಭ್ರಮ ಅಂತ ಹೇಳಿದ್ರೆ ಒಂದು ಮಕ್ಕಳಿಗೆ ಒಂದು ಜಾತ್ರೆ ಹಾಗೆ. ಯಾವುದೇ ಇದರಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿಲ್ಲ, ಸಂಪೂರ್ಣ ಸ್ವಾತಂತ್ರ್ಯವಿದೆ ಮಕ್ಕಳಿಗೆ. ನಿಮ್ಗೆ ಹೇಗೆ ಬೇಕೋ ಆ ರೀತಿ ಇರಬಹುದು. ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸುವುದೇನಂತ ಹೇಳಿದ್ರೆ, ನೀವು ಬೇರೆ ಬೇರೆ ಶಾಲೆಯಿಂದ ಬಂದಿದ್ದೀರಿ, ಇಲ್ಲಿ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಪರಸ್ಪರ ಪರಿಚಯ ಮಾಡಿಕೊಳ್ಳಿ. ನೀವು ಒಂದೇ ಶಾಲೆಯ ಮಕ್ಕಳು ಒಂದೇ ಜಾಗದಲ್ಲಿ ಕೂತ್ಕೊಳ್ಬೇಡಿ. ಎಲ್ಲ ಶಾಲೆಯ ಮಕ್ಕಳ ಜೊತೆಗೆ ಬೆರಿಬೇಕು ನೀವು. ಆಗ ತಾನೇ ನಿಮ್ಗೆ ಈ ಸಾಹಿತ್ಯ ಸಂಭ್ರಮದ ಸವಿಯನ್ನ ಅನುಭವಿಸ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳ್ತಾ, ಮತ್ತೆ ಈ ಸಾಹಿತ್ಯ ಸಂಭ್ರಮದಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಕಾರ್ಯಕ್ರಮ ಹೀಗೇ ಆಗ್ಬೇಕಂತೇಳಿ ಇಲ್ಲ. ಸಾಹಿತ್ಯ ಪರಿಷತ್ತಿನ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡದೆ, ಸಾಹಿತ್ಯ ಪರಿಷತ್ತಿನ ಘನತೆ ಗೌರವಕ್ಕೆ ಚ್ಯುತಿ ಬಾರದಂತೆ ಮಕ್ಕಳು ಯಾವ ರೀತಿಯಲ್ಲ ಸಂಭ್ರಮಿಸ್ಲಿಕ್ಕೆ ಅವಕಾಶ ಉಂಟ ಅದಕ್ಕೆಲ್ಲ ಸಂಭ್ರಮಕ್ಕೆ ನಾವು ಅವಕಾಶವನ್ನು ನೀಡ್ತಾ, ಸಭಾಂಗಣ ಸಿಕ್ಕಿದ್ರೆ ಸಭಾಂಗಣದಲ್ಲಿ, ಸಭಾಂಗಣ ಸಿಗದಿದ್ರೆ ಬಯಲಿನಲ್ಲಿ, ಧ್ವನಿವರ್ಧಕ ಇದ್ರೆ ಧ್ವನಿವರ್ಧಕದ ಜೊತೆಗೆ, ಇಲ್ಲದಿದ್ರೆ ಈ ಸಂಚಾರಿ ಧ್ವನಿವರ್ಧಕದ ಜೊತೆಗೆ, ಇದಿಲ್ಲದಿದ್ರೆ ಹೀಗೆ ಮಾತಾಡಲಿಕ್ಕೆ ಕೂಡ ನಾವು ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿಯೇ ಬರುವಂಥದ್ದು. ಆದ್ರಿಂದ ಯಾವುದೇ ಆಡಂಬರ ಅಂತ ಹೇಳುವಂಥದ್ದು ನಮ್ಮ ಈ ಕಾರ್ಯಕ್ರಮದಲ್ಲಿ ಇಲ್ಲ. ಮತ್ತೆ ಈಗಾಗಲೇ ನಮ್ಮ ಸಾಹಿತ್ಯ ಸಂಭ್ರಮದ ಸಂಚಾಲಕರು ಸಣ್ಣ ವರದಿಯನ್ನು ಕೊಟ್ಟರು. 16 ಗ್ರಾಮ ಸಾಹಿತ್ಯ ಸಂಭ್ರಮ ಇವತ್ತಿಗೆ ಸಂಪನ್ನಗೊಳ್ತಾ ಇದೆ. ಇಲ್ಲಿಗೆ 1143 ವಿದ್ಯಾರ್ಥಿಗಳಿಗೆ ನಾವು ಬೇರೆ ಬೇರೆ ಗೋಷ್ಠಿಗಳಲ್ಲಿ ವೇದಿಕೆಯನ್ನು ಕೊಟ್ಟಿದ್ದೇವೆ. ಕವಿಗೋಷ್ಠಿ ಇರ್ಬೋದು, ಕಥಾಗೋಷ್ಠಿ ಇರ್ಬೋದು, ಪ್ರವಾಸ ಕಥನ ಇರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು. ಈ ರೀತಿಯಲ್ಲಿ 1143 ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಕೊಟ್ಟಂತ ಸಾರ್ಥಕ್ಯ. ಮತ್ತೆ 16 ಕಾರ್ಯಕ್ರಮದಲ್ಲಿ 101 ಸಾಧಕರನ್ನ ನಾವು ಗುರುತಿಸುವಂತಹ ಸಾರ್ಥಕ್ಯ ಇನ್ನೊಂದು ಕಡೆ ಆದ್ರೆ, ಈವರೆಗೆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನೇ ವಹಿಸದೇ ಇರುವಂತಹ ಸಾಹಿತ್ಯ ಆಸಕ್ತರು 65 ಆಸಕ್ತ ಸಾಹಿತಿಗಳಿಗೆ ನಾವು ವೇದಿಕೆಯನ್ನ ನೀಡಿದ್ದೇವೆ. ಅವರಿಗೆ
ಕವಿಗೋಷ್ಠಿಯ ಅಥವಾ ಕಥಾಗೋಷ್ಠಿಯ ಅಧ್ಯಕ್ಷತೆಯ ಒಂದು ಸವಿಯನ್ನ ನೀಡಿದ ಸಾರ್ಥಕ್ಕೆ ನಾವು. ಮತ್ತೆ ವಿಶೇಷವಾಗಿ ಈ ಸಾಹಿತ್ಯ ಸಂಭ್ರಮ ಅಂತ ಹೇಳಿದ್ರೆ ಒಂದು ಪ್ರಯೋಗಶಾಲೆ, ಬೇರೆ ಬೇರೆ ಪ್ರಯೋಗಗಳನ್ನ ನಾವು ಮಾಡ್ತಾ ಇರ್ತೇವೆ. ಈವರೆಗೆ ರಾಜ್ಯದಲ್ಲೇ ಮಾಡಿರದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿರೋದು ಕನ್ನಡದಲ್ಲೂ IAS IPS ಬರೆಯಿರಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಹೇಗೆ ಎದುರಿಸುವುದಂತ ತಿಳ್ಕೊಳ್ಳಿ ಅಂತ ಹೇಳುವಂತ ಒಂದು ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈವರೆಗೆ ಒಂದು ಸುಮಾರು 70ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದರ ಸದುಪಯೋಗವನ್ನ ಸುಮಾರು ಪುತ್ತೂರು ತಾಲೂಕಿನ 20,000 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 20,000 ಅದೊಂದು ಬಹಳ ಹೆಮ್ಮೆ ಮತ್ತೆ ಅದನ್ನ ಎದೆತಟ್ಟಿ ಹೇಳುವಂತಹ ಒಂದು ಗೌರವದ ಕಾರ್ಯಕ್ರಮ. ಅದರ ಫಲಶ್ರುತಿ ಇವತ್ತು ಬರೆದಿದ್ರು ಕೂಡ ಮುಂದಿನ 5 ವರ್ಷ 10 ವರ್ಷದ ನಂತರ ನಮ್ಮ ಪುತ್ತೂರು ತಾಲೂಕಿನಿಂದ ಅನೇಕ IAS IPS ಅಧಿಕಾರಿಗಳಾಗಿ ಹೊರಹೊಮ್ಮುವಾಗ ಅವರು ಪ್ರಥಮ ಬಾರಿ ತಮ್ಮ ಪದವಿಯನ್ನು ಪಡೆಯುವಾಗ ಅವರು ಗೌರವದಿಂದ ಹೇಳಿದ್ದಾರೆ, ನಾವು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರುವಂತಹ ಕನ್ನಡದಲ್ಲೂ IAS ಬರೆಯಿರಿ ಅಂತಿರುವ ಕಾರ್ಯಕ್ರಮದಲ್ಲಿ ನಾವು ಈ ವಿಚಾರವನ್ನ ಮನಗಂಡು IAS ಅನ್ನ ಪ್ರವೇಶ ಪಡೆದಿದ್ದೇವೆ. ಮತ್ತೆ ಈ ಸಾಧಕರ ಸನ್ಮಾನ ಅಂತ ಹೇಳುವಾಗ ನಮ್ಗೆ ಸಾಹಿತ್ಯ ಸಮ್ಮೇಳನ ನಡೆಯುವಂಥದ್ದು ವರ್ಷಕ್ಕೆ ಒಂದು, ಅದರಲ್ಲಿ 10 ಜನರನ್ನು ಮಾತ್ರ ನಮ್ಗೆ ಗುರುತಿಸಲಿಕ್ಕೆ ಅವಕಾಶ ಇರುವಂಥದ್ದು. ಹಾಗಿರುವಾಗ ಪುತ್ತೂರು ತಾಲೂಕಿನ ಬೇರೆ ಬೇರೆ ಗ್ರಾಮದಲ್ಲಿ ಅನೇಕ ಸಾಧಕರಿದ್ದಾರೆ. ಆ ಸಾಧಕರನ್ನ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಗುರುತಿಸುವುದಂತ ಹೇಳಿ ನಾವು ಯೋಚಿಸುವಾಗ ಈ ಒಂದು ಸಾಹಿತ್ಯ ಸಂಭ್ರಮವೇ ಅದಕ್ಕೆ ಸೂಕ್ತ ವೇದಿಕೆ ಅಂತ ಹೇಳಿ ಮನಗಂಡು ನಾವು ಈಗಾಗಲೇ 101 ಸಾಧಕರನ್ನ ಸನ್ಮಾನಿಸಿದ್ದೇವೆ. ತಾವೆಲ್ಲ ಗಮನಿಸಿರ್ಬೋದು, ಈ ಅಭಿನಂದನೆ ಅಂತ ಹೇಳಿದ್ರೆ ಅಥವಾ ಸನ್ಮಾನ ಅಂತ ಹೇಳಿದ್ರೆ ಬೇರೆ ಬೇರೆ ಸ್ವರೂಪದಲ್ಲಿ ನಡೀತದೆ. ಆದ್ರೆ ನಮ್ಮ ಸನ್ಮಾನ ಒಂದು ವಿಭಿನ್ನ ರೀತಿಯಲ್ಲಿ ನಡೀತಾ ಇದೆ. ಇದರಲ್ಲಿ ಯಾವುದೇ ಆಡಂಬರಗಳಿಲ್ಲ. ಕೇವಲ ಕನ್ನಡಕ್ಕೆ ಸಂಬಂಧಪಟ್ಟ, ಸಾಹಿತ್ಯಕ್ಕೆ ಸಂಬಂಧಪಟ್ಟ, ಓದಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ನಾವು ನಮ್ಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇದ್ದೇವೆ. ಹಣ್ಣು ಹಂಪಲು ಫಲಪುಷ್ಪಗಳ ಬದಲಿಗೆ ಪುಸ್ತಕವನ್ನೇ ನಾವು ಅರ್ಪಿಸ್ತಾ ಇದ್ದೇವೆ. ಮತ್ತೆ ಪೇಟ, ಕನ್ನಡದ ಪೇಟೆ, ಕನ್ನಡದ ಶಾಲನ್ನ ಒಂದು ಗೌರವವನ್ನೇ ನಾವು ನೀಡ್ತಾ ಇದ್ದೇವೆ. ಜೊತೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲದ ಮಕ್ಕಳನ್ನು ಯಾವ ರೀತಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಯೋಚಿಸುವಾಗ ಪ್ರವಾಸ ಕಥನ ಮತ್ತೆ ನನ್ನ ಆಪ್ತಮಿತ್ರ ಅಂತ ಹೇಳುವಂತ ಒಂದು ಹೊಸ ಯೋಜನೆ ಕೂಡ ನಮ್ಮ ಮನಸ್ಸಿಗೆ ಬಂತು. ಅದನ್ನು ಕೂಡ ನಾವು ಅಳವಡಿಸಿದ್ದೇವೆ. ಅದು ಬಹುತೇಕ ಯಶಸ್ವಿ ಅಂತ ದಾಖಲಾಗ್ತಾ ಇದೆ. ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಮನ್ಮಥ್ ಶೆಟ್ಟಿ ಅವರು ಒಂದು ಸೂಚನೆ ಕೊಟ್ಟರು. ನನ್ನ ನೆಚ್ಚಿನ ಸ್ನೇಹಿತ, ನನ್ನ ಗೆಳೆಯನ ಬಗ್ಗೆ ಬರಿಬಾರ್ದು ಹೇಳಿ ಅದನ್ನು ಕೂಡ ಅಳವಡಿಸಿದ್ದೇವೆ. ನನ್ನ ಆಪ್ತಮಿತ್ರ ಅಂತ ಹೇಳುವಂತ ಹೊಸ ಘೋಷಣೆಯನ್ನೇ ಪ್ರಾರಂಭ ಮಾಡಿದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನನ್ನ ನೆಚ್ಚಿನ ಶಿಕ್ಷಕ ಅಂತ ಹೇಳುವಂತ ಒಂದು ಹೊಸ ಒಂದು ಲೇಖನ ವಾಚನ ಒಂದು ಗೋಷ್ಠಿಯನ್ನು ಕೂಡ ನಾವು ಆಯೋಜನೆ ಮಾಡಲಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಗೆ ಯಾವ ರೀತಿಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಆಪ್ತಮಿತ್ರ ಇದ್ದಾನ, ಅದೇ ರೀತಿ ನಮಗೂ ಕೂಡ ಒಬ್ಬರು ನೆಚ್ಚಿನ ಶಿಕ್ಷಕ ಇರ್ತಾನೆ. ಆ ಶಿಕ್ಷಕರನ್ನು ಕೂಡ ನಾವು ವಿದ್ಯಾರ್ಥಿ ಗುರುತಿಸಬೇಕು, ಮತ್ತೆ ಆ ಶಿಕ್ಷಕರ ಬಗ್ಗೆ ಕೂಡ ಬರಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಯೋಜನೆಯನ್ನ, ಈ ಗೋಷ್ಠಿಯನ್ನ ಪ್ರಾರಂಭ ಮಾಡಲಿದ್ದೇವೆ. ಹೀಗಿರುವಾಗ ಪ್ರವಾಸ ಕಥನ, ನನ್ನ ಆಪ್ತಮಿತ್ರ ಮತ್ತೆ ನನ್ನ ನೆಚ್ಚಿನ ಶಿಕ್ಷಕ, ಇದು ಮೂರು ಕೂಡ ಯಾರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲವೋ ಅವರು ಕೂಡ ಸಾಹಿತಿಗಳ ಆಗ್ಬೋದು ಅಂತ ಹೇಳುವಂತ ಒಂದು ಆಶಯ ನಮ್ಮದಾಗಿದೆ. ಅದನ್ನು ಕೂಡ ಬಹಳ ಯಶಸ್ವಿಯಾಗಿ ನಾವು ಪೂರೈಸ್ತಾ ಇದ್ದೇವೆ. ಮತ್ತೆ ಈ ಕಾರ್ಯಕ್ರಮ ನಡೀಬೇಕಿದ್ರೆ ನಮ್ಗೆ ಸರ್ಕಾರದ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ, ರಾಜಾಶ್ರಯಿಯಾಗಿಲ್ಲ. ಅದರ ಬದಲಿಗೆ ನಮಗೆ ಒದಗಿರುವಂತವರು ಹೊರನಾಡ ಕನ್ನಡಿಗರಾಗಿರುವಂತಹ ಶ್ರೀಯುತ ವಿಕ್ರಮಪಾಡಿ ಜಯರಾಮ್ ಅಬುದಾಬಿ ಅವರ ಈ ಒಂದು ಮಹಾಪೋಷಕತ್ವದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಮತ್ತೆ ಈ ಕಾರ್ಯಕ್ರಮದ ಎಲ್ಲ ಯಶಸ್ಸು ಕೇವಲ ನನ್ನದು ಮಾತ್ರ ಅಲ್ಲ, ನಾನು ಅಧ್ಯಕ್ಷ ನೆಪ ಮಾತ್ರಕ್ಕೆ ಮಾತ್ರ. ಆದರೆ ನನ್ನ ಜೊತೆಗೆ ನಮ್ಮ ತಂಡ, ನಮ್ಮ ಸಾಹಿತ್ಯ ಪರಿಷತ್ತಿನ ತಂಡ ಬಹಳ ಬಲಿಷ್ಠವಾಗಿದೆ. ಶ್ರೀಯುತ ನಾರಾಯಣ ಕುಮಾರ್ ಸಂಚಾಲಕರು, ಸಂಘಟನಾ ಚತುರರು, ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ಇಲ್ಲಿ ಸಭಾಂಗಣದ ಮುಂಭಾಗದಲ್ಲಿ ಕುಳಿತಿರುವವರು ಶ್ರೀಕಲಾ ಅವರಾಗಿರ್ಬೋದು, ಅಪೂರ್ವ ಕಾರಂತ ಇರಬಹುದು,
ನಮ್ಮ ಜಗದೀಶ್ ಅವರಿರ್ಬೋದು, ಸುಪ್ರೀತಾ ಚರಣ ಇರ್ಬೋದು, ಈ ರೀತಿ ಅದೇ ರೀತಿ ಹಿಂದೆ ಯಾರಾದ್ರೂ ಇರ್ಬೋದು, ಅಥವಾ ಪರಮೇಶ್ವರಿ ಅವರು ಕೂಡ, ಶ್ರೇಯಾ ಅವರು ಕೂಡ, ಶ್ರೇಯಾ ಅವರಿಗೆ ಬಗ್ಗೆ ಸುನೀತಾ ಶ್ರೀರಾಮ್ ಕೊಯ್ಲ ಅವರು ಕೂಡ ಇದ್ದಾರೆ. ಇವರೆಲ್ಲ ನಿರಂತರ ಶ್ರಮ ಪಡುವ ಕಾರಣ ಮಾತ್ರ ಈ ಕಾರ್ಯಕ್ರಮ ಯಶಸ್ಸಾಗ್ತಾ ಇದೆ. ಮತ್ತೆ ನಮ್ಮ ಎಲ್ಲ ಕಾರ್ಯಕ್ರಮವನ್ನ ನೋಡಿ ಗಮನಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವವರು ನಮ್ಮ ಪುತ್ತೂರಿನ ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀಯುತ ನಾರಾಯಣ ರೈ ಕುಕ್ಕೋಳಿ ಅವರು. ಅವರ ಆಶೀರ್ವಾದ ಮತ್ತೆ ಅವರ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರ ಒಂದು ಮೆಚ್ಚುಗೆಯ ಮಾತು ಕೂಡ ನಮಗೆ ಬಹಳ ಹುಮ್ಮಸ್ಸನ್ನು ನೀಡ್ತಾ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಶಕ್ತಿಯನ್ನ ತುಂಬಿದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಇಲಾಖೆ ಅವರ ಸಹಕಾರ ಇಲ್ಲದಿದ್ರೆ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರ ಒಂದು ಈ ಕಾರ್ಯಕ್ರಮದಲ್ಲಿ ನಮಗೆ ನೀಡಿರುವಂತಹ ಸಹಕಾರ ಕೂಡ ಬಹಳ ಗೌರವಯುತವಾಗಿದೆ. ಅದೇ ರೀತಿ ಈ ಶಾಲೆಯ SDMCಯ ಸರ್ವ ಸದಸ್ಯರು, ಅಧ್ಯಕ್ಷರಿರ್ಬೋದು, ಈ ಶಾಲೆಯ ಅಧ್ಯಾಪಕರಿರ್ಬೋದು, ಮತ್ತೆ ಪುಟಾಣಿ ಮಕ್ಕಳಿರ್ಬೋದು, ನಿಮ್ಮ ಉತ್ಸಾಹಕ್ಕೂ ಕೂಡ ನಾನು ಶರಣಾಗಿದ್ದೇನೆ. ಮತ್ತೆ ಈ ಗ್ರಾಮ ಪಂಚಾಯತ್ ನೆರಿಮಂಗ್ರು ಹಾಗೂ ಶಾಂತಿಗೋಡು, ಈ ಉಭಯ ಗ್ರಾಮಕ್ಕೆ ಪಂಚಾಯತ್, ನೆರಿಮಂಗ್ರು ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರು, PDO ಮತ್ತೆ ಸರ್ವ ಸದಸ್ಯರಿಗೂ ನಾನು ಆಭಾರಿಯಾಗಿದ್ದೇನೆ. ನಿಮ್ಮ ಸಹಕಾರವನ್ನು ಕೂಡ ನಾನು ತುಂಬಾ ಗೌರವಯುತವಾಗಿ ಸ್ಮರಿಸ್ತಾ ಇದ್ದೇನೆ. ಶ್ರೀಯುತ ಸುಧಾಕರ್ ಕುಲಾಲ್ ಅವರು ಹಿಂದಿನ ಗ್ರಾಮ ಸಾಹಿತ್ಯ ಸರ್ವೆ ಗುಂಡೂರಲ್ಲಿ ನಡೆದ ಗ್ರಾಮದಲ್ಲಿ ಕೂಡ ನಮ್ಗೆ ಆಶ್ವಾಸನೆ ನೀಡಿದರು. ನಮ್ಮ ಗ್ರಾಮಕ್ಕೆ ಬನ್ನಿ, ಸರ್ವ ರೀತಿಯ ಸಹಕಾರವನ್ನ ನೀಡ್ತೇನೆ ಅಂತೇಳಿ. ಅದು ಕೇವಲ ಮಾತಿಗೆ ಸೀಮಿತವಾಗದೆ ಕೃತಿಯಲ್ಲೂ ಕೂಡ ಅವರು ಸಂಪೂರ್ಣವಾಗಿ ನಮ್ಮ ಜೊತೆಗೆ ತೊಡಗಿಸಿಕೊಂಡಿದ್ದಾರೆ ಸರ್. ನಮ್ಗೆ ನಿಜವಾಗಿಯೂ ನಾವು ಸಾಹಿತ್ಯ ಪರಿಷತ್ ಆಭಾರಿಯಾಗಿದೆ. ಮತ್ತೆ ಇವತ್ತು ತಾವು ಗಮನಿಸಿರ್ಬೋದು, ಬೆಳಗಿನ ಒಂದು ವಿಶೇಷ ಮೆರವಣಿಗೆ ಕೊನೆಯ ಕ್ಷಣಗಳ ತನಕ ನಮ್ಗೆ ಬಹಳ ಹೆದರಿಕಿತ್ತು. ಈ ಮಳೆ ಬಂದ್ರೆ ಮಕ್ಕಳು, ವಿದ್ಯಾರ್ಥಿಗಳು ಒದ್ದೆ ಆಗ್ತಾರೆ, ಅವರಿಗೆ ಮತ್ತೆ ಸಮಸ್ಯೆ ಆಗಿ ಬರ್ತೈತಿ. ಆದ್ರೆ ಶ್ರೀಯುತ ಜೈಲು ಕೃಷ್ಣರಾಜ್ ಜೈಲು ಬಹಳ ಒಂದು ಧೈರ್ಯದಲ್ಲಿ ಯಾವುದೇ ರೀತಿಯ ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ, ಬನ್ನಿ ನೀವು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡುವ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅವರ ಮಾತಿನ ಭರವಸೆಯಲ್ಲಿ ನಾವು ಕಾರ್ಯಕ್ರಮವನ್ನ ಅಲ್ಲಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಇಲ್ಲಿ ತಲುಪುವಾಗ ಬಹಳ ಒಂದು ಸುಂದರವಾದಂತಹ ಮಳೆ ಕೂಡ ಆಯ್ತು, ಪುಷ್ಪವೃಷ್ಟಿ ಆಯ್ತು. ಅದು ಕೂಡ ಪ್ರಕೃತಿಯ ಒಂದು ಸಹಕಾರ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಈ ಕಾರ್ಯಕ್ರಮದ ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ನೀವೆಲ್ಲ ಸಾಹಿತ್ಯ ಸಮ್ಮೇಳನವನ್ನ ನೋಡಿರ್ಬೋದು, ಹಿರಿಯರು, ಮಕ್ಕಳಿಗೆ ಅನುಭವ ಇರ್ಲಿಕ್ಕಿಲ್ಲ, ಟೀಚರ್ಸ್ ನೋಡಿರ್ಬೋದು. ಯಾವುದೇ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಆಸಕ್ತಿ ಇರುವ ಒಂದು 20 ಜನ ಅಥವಾ ವ್ಯಕ್ತಿಗಳು ಎದುರು ಕೂತ್ಕೊಳ್ತಾರೆ. ಹಿಂದೆ ಒಂದು 300-400 ವಿದ್ಯಾರ್ಥಿಗಳನ್ನು ಸೇರಿಸ್ತಾರೆ. ಆ ಭರದಲ್ಲಿ ನಮ್ಮ ಸಭಾಂಗಣ ತುಂಬಿರ್ತದೆ. ಆದ್ರೆ ಅದಕ್ಕೆ ಅಪವಾದ ಎಂಬಂತೆ ನಮ್ಮ ಗ್ರಾಮ ಸಾಹಿತ್ಯ ಸಂಭ್ರಮ ವಿಭಿನ್ನವಾಗಿ ನಡೀತಾ ಇದೆ. ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಅಧ್ಯಾಪಕರಲ್ಲಿ ವಿನಂತಿ ಮಾಡ್ತೇವೆ. ಒಂದು ಶಾಲೆಯಿಂದ ಕವಿಗೋಷ್ಠಿಗೆ 5, ಕಥಾಗೋಷ್ಠಿಗೆ 5, ಮತ್ತೆ ಪ್ರವಾಸ ಕಥನಕ್ಕೆ 5 ವಿದ್ಯಾರ್ಥಿಗಳು, ನನ್ನ ನೆಚ್ಚಿನ ಮಿತ್ರ, ನನ್ನ ಆಪ್ತ ಮಿತ್ರಕ್ಕೆ 5, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 7ರಿಂದ 10 ವಿದ್ಯಾರ್ಥಿಗಳನ್ನು ಕಳಿಸಲಿಕ್ಕೆ ಹೇಳ್ತೇವೆ. ಕೆಲವು ಶಾಲೆಯಲ್ಲಿ ಆಸಕ್ತಿ ಇಲ್ಲದೆ 1 ವಿದ್ಯಾರ್ಥಿಗಳನ್ನು ಕಳಿಸಿದ್ರು ಸಹ ನಾವು ಗೌರವಪೂರ್ವಕವಾಗಿ ಸ್ವೀಕರಿಸ್ತೇವೆ. ಅಂದ್ರೆ ಆಸಕ್ತಿ ಇಲ್ಲದ 25 ವಿದ್ಯಾರ್ಥಿಗಳನ್ನು ಕಳಿಸಿ ಇಲ್ಲಿ ಕುರ್ಚಿಯನ್ನು ಭರ್ತಿ ಮಾಡುವಂಥದ್ದು ಆಸಕ್ತಿ ನಮ್ಗೆ ಖಂಡಿತ ಇದೆ. ಕೆಲವು ಶಾಲೆಯಲ್ಲಿ ಅಧ್ಯಾಪಕರ ಆಸಕ್ತಿಯಲ್ಲಿ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯಲ್ಲಿ 7 ಜನ ಭಾಗಿಯಾಗ್ತಾರೆ ಅಂತ ಹೇಳಿ ಹೆಸರು ಬಂದಿದೆ, ಮತ್ತೆ ನನ್ನ ಆಪ್ತ ಮಿತ್ರದಲ್ಲಿ 8 ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಅವರನ್ನು ಸಹ ನಾವು ಸ್ವೀಕರಿಸ್ತೇವೆ. ಅಂದ್ರೆ ಆದಷ್ಟು ಜನರನ್ನ, ಆಸಕ್ತ ಮಕ್ಕಳನ್ನ ನಾವು ಇಲ್ಲಿ ಕರ್ಕೊಂಡು ಸಾಹಿತ್ಯ ಪರಿಷತ್ತು, ಜನಸಾಮಾನ್ಯರ ಪರಿಷತ್ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಹೇಶ್ ಜೋಶಿ ಅವರ ಆಶಯ, ಅದನ್ನ ನಾವು ಈಡೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೆ ಇದಕ್ಕಿಂತ ಹಿಂದೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡುವಾಗ ಕೂಡ ಪುತ್ತೂರು ತಾಲೂಕಿನ 700 ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷ ಗಣರಾಜ್ಯೋತ್ಸವ ಪುತ್ತೂರು ತಾಲೂಕಿನಲ್ಲಿರುವಂತಹ 700 ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಕೂಡ ನಾವು ಶಾಲಾ ಮಟ್ಟದ ವಿದ್ಯಾರ್ಥಿಗಳಿಗೆ ಅಂದ್ರೆ ವಿಜೇತರಿಗೂ ಕೂಡ ನೀಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಆದಷ್ಟು ಸಂಖ್ಯೆಯಲ್ಲಿ ಸಾಹಿತ್ಯ ಪರಿಷತ್ತಿನ ನಮ್ಮ ಜೊತೆಗೆ ನೀವು ಪುಟಾಣಿ ವಿದ್ಯಾರ್ಥಿಗಳು ಸೇರಿಕೊಳ್ಬೇಕು, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು, ಮುಂದಿನ ದಿನದಲ್ಲಿ ನೀವು ದೊಡ್ಡ ಸಾಹಿತಿಗಳಾಗಿ ಹೊರಹೊಮ್ಮಬೇಕಂತ ಹೇಳುವಂತ ಆಶೆ. ಈಗಾಗಲೇ ನಮ್ಮ ಮುಖ್ಯ ಗುರುಗಳಾಗಿರುವಂತಹ ಶ್ರೀಲತಾ ಮೇಡಮ್ ಅವರು ಹೇಳಿದ್ರು, ನಮ್ಮ ಶಾಂತಿಗೋಡು ನೆರಿಮಕ್ಕಳು ಗ್ರಾಮದ ಮಾಣಿಕ್ಯ ಅಂತ ಹೇಳಿ
ನಿಮ್ಗೆ ಯಾವುದೇ ರೀತಿಯ ಕಲ್ಪನೆ ಇರ್ಲಿಕ್ಕಿಲ್ಲ. ಈಗ ಇಲ್ಲಿಯೊಬ್ರು ಬಿಳಿ ಗಡ್ಡದವರು ಕೂತ್ಕೊಂಡಿದ್ರು, ಅಜ್ಜ ನೋಡಿದ್ದೀರ ನೀವು? ಶ್ರೀಯುತ ಲಕ್ಷ್ಮೀಶ ಕೋಲಪಾಡಿ ಅಂತ ಹೇಳಿ, ಅವರು ನಮ್ಮ ಕರ್ನಾಟಕ ರಾಜ್ಯದ ದೊಡ್ಡ ಸಾಹಿತಿಗಳು. ಅಂತ ಸಾಹಿತಿಗಳಿರುವಂತ ಈ ಗ್ರಾಮದಲ್ಲಿ ನೀವು ಹುಟ್ಟಿರುವಂತದ್ದು ಅಥವಾ ನೀವು ಕಲಿತಾ ಇರುವಂತದ್ದು ನಿಮ್ಮ ಭಾಗ್ಯ. ಅದೇ ರೀತಿ ಅವರು ಪುತ್ತೂರು ತಾಲೂಕಲ್ಲಿ ಇರುವಂತದ್ದು ನಮ್ಮ ಭಾಗ್ಯ. ಹೇಗೆ ಡಾಕ್ಟರ್ ಶಿವರಾಮ್ ಕಾರಂತರು ಇಲ್ಲಿ ಕೃಷಿಯಲ್ಲಿ ಸೇವೆಯನ್ನ ತಮ್ಮ ಸಾಹಿತ್ಯ ಹೆಸರಿನಲ್ಲಿ ಕೃಷಿಯನ್ನು ಯಾವ ರೀತಿ ಮಾಡಿದ್ರು, ಪುತ್ತೂರು ತಾಲೂಕಿಗೆ ಒಂದು ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ರೀತಿ ತಂದುಕೊಟ್ರು, ಅದೇ ರೀತಿಯಲ್ಲಿ ಶ್ರೀಯುತ ಲಕ್ಷ್ಮೀಶ ಕೋಲಪಾಡಿ ಅವರು ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕಕ್ಕೆ ತಂದುಕೊಟ್ಟಂತ ಮಹನೀಯರು. ಭಾರತ ಸರ್ಕಾರ ನೀಡುವಂತ ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿ ಯಾವ ಗೌರವವನ್ನ ಪಡೆಯುತ್ತದೋ ಅದೇ ಗೌರವ, ಸಮಾನ ಗೌರವ ಪ್ರಾಪ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವಂತ ಪ್ರಶಸ್ತಿಯನ್ನು, ಭಾರತ ಸರ್ಕಾರ ನೀಡುವಂತ ಪ್ರಶಸ್ತಿ. ಅದರಿಂದಾಗಿ ನಾವೆಲ್ಲ ಅವರು ಅಂತಹ ಒಂದು ದೊಡ್ಡ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಬಂದಿದ್ರು. ಅದೇ ರೀತಿಯಲ್ಲಿ ಈ ಗ್ರಾಮದ ಸಾಧಕರನ್ನ ಗೌರವಿಸಿದ್ರು ಅಂತ ಹೇಳಿದ್ರೆ, ಈ ಗೌರವವನ್ನ ಪಡೆದಿರುವಂತಹ ಸಾಧಕರು ನೀವು ಧನ್ಯ. ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಧನ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶ್ರೀಯುತ ಲಕ್ಷ್ಮೀಶ ಕೋಲಪಾಡಿ ಅವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಅವರ ಮಾರ್ಗದರ್ಶನ, ಅವರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ನುಡಿಯನ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಸಿರಿಗನ್ನಡ ಗೆಲ್ಲಿ. ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಒಂದೇ ಮಾತಿನಲ್ಲಿ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಸಾಧನೆಯೇ ಮಾತಾಡಬೇಕೇ ಹೊರತು ಮಾತನಾಡುವುದೇ ಸಾಧನೆಯಾಗಬಾರದು ಎಂದು ಹೇಳುತ್ತಾ ಇವತ್ತಿನ ಇದ್ದೇವೆ. ವಂದನೆಗಳು.